ಪಿಂಕಿ ಅಲ್ಲಿಂದ ಹೋದ್ಮೇಲೆ ಈಗ ಪಿಂಕಿನ ಬರೋದಕ್ಕೆ ಹೇಳಿದ್ದೀನಲ್ಲ, ಯಾಕೋ ಗೊತ್ತಿಲ್ಲ ಒಂದು ರೀತಿ ನೆಗೆಟಿವ್ ಫೀಲಿಂಗ್ ಬರ್ತಿದೆ. ಪಾರ್ಟಿಯಲ್ಲಿ ಏನೋ ನಡೀಬೋದು ಅನ್ನಿಸ್ತಿದೆ. ಚಂದನ, ನೀನು ಅತಿಯಾಗಿ ಯೋಚಿಸ್ತಿದ್ಯಾ, ಜಸ್ಟ್ ಕೂಲಾಗಿರು ಅಂತ ತನ್ನ ಕೆಲಸದಲ್ಲಿ ಮುಳುಗಿ ಹೋಗ್ತಾಳೆ ಚಂದನ. ಹೊರಗೆ ಹೋದ ಪಿಂಕಿ ಯಾರಿಗೋ ಫೋನ್ ಮಾಡ್ತಾಳೆ. ಚಂದನ ಇಂದು ನನ್ನ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾಳೆ. ಅವಳ ಕಡೆಯವ್ರು ಏನು ಹೇಳಿದ್ರು ಏನೋ, ಆದರೆ ಹಾಂ ಓಕೆ, ನಾನು ಎಲ್ಲವನ್ನ ಮಾಡಿಬಿಡ್ತೀನಿ, ಡೋಂಟ್ ವರಿ ಅಂತ ಕಾಲ್ ಕಟ್ ಮಾಡಿ ವಾಶ್ರೂಮ್ ಕಡೆ ಹೋಗ್ತಾಳೆ ಪಿಂಕಿ. ಫೈಲ್ ರೆಡಿ ಮಾಡಿ ಮೀಟಿಂಗ್ ರೂಮ್ಗೆ ಹೋಗ್ತಾಳೆ ಚಂದನ. ಅಲ್ಲಿ ಅವಳನ್ನ ನೋಡಿ ಎಲ್ಲರೂ ವಿಶ್ ಮಾಡ್ತಾರೆ. ತನುಜಾ ಕಡೆ ನೋಡಿ ಸಣ್ಣದಾಗಿ ನಗ್ತಾಳೆ. ಅಷ್ಟರಲ್ಲಿ ಕಾನ್ಫರೆನ್ಸ್ ಹಾಲ್ ಬಾಗಿಲು ತೆರೆದು ಒಳಗೆ ಬರ್ತಾನೆ ವಿರಾಟ್. ಅವನ ಜೊತೆ ನಿಖಿಲ್ ಕೂಡ ಇರ್ತಾನೆ. ಅಲ್ಲಿ ವಿರಾಟ್ನನ್ನು ನೋಡಿ ಒಂದು ಕ್ಷಣ ಎಲ್ಲರ ಉಸಿರು ನಿಂತು ಮತ್ತೆ ಬಡಿದುಕೊಳ್ಳುತ್ತೆ. ಯಾಕಂದರೆ ವಿರಾಟ್ ಮುಖ ನೋಡಿದ್ರೆ ಅವನು ಬಹಳ ಕೋಪದಲ್ಲಿದ್ದಾನೆ ಅಂತ ಯಾರಿಗಾದರೂ ಅರ್ಥ ಆಗ್ಬಿಡುತ್ತೆ. ಅವನ ಮುಖದಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ಸ್ ಇರಲಿಲ್ಲ. ನೇರವಾಗಿ ತನ್ನ ಕುರ್ಚಿ ಹತ್ತಿರ ಬಂದು ಕೂತು ಎಲ್ಲರ ಕಡೆ ನೋಡ್ತಾನೆ. ಚಂದನ ವಿರಾಟ್ ಕಡೆ ತೀಕ್ಷ್ಣವಾಗಿ ನೋಡ್ತಾಳೆ. ಅವನ ಕಣ್ಣುಗಳಲ್ಲಿನ ಕೋಪ ಅವಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ವಿರಾಟ್ ಅವ್ರಿಗೇನಾಯಿತು, ಆಫೀಸಿಗೆ ಬಂದಾಗ ಚೆನ್ನಾಗೇ ಇದ್ರಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ. ನಿಖಿಲ್ ಅಂತ ಗಂಭೀರವಾದ ಧ್ವನಿಯಲ್ಲಿ ಕರೀತಾನೆ ವಿರಾಟ್. ಎಸ್ ವಿರಾಟ್ ಅಂತ ಅಲ್ಲೇ ಮೀಟಿಂಗ್ನಲ್ಲಿದ್ದ ಒಬ್ಬ ಕಾಲರ್ ಹಿಡಿದು ವಿರಾಟ್ ಪಾದದ ಹತ್ತಿರ ತಂದು ಬೀಳಿಸ್ತಾನೆ ನಿಖಿಲ್. ಇವನ ಹೆಸರು ರಾಕೇಶ್, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾನೆ. ಇವನು ನಮ್ಮ ಆಫೀಸ್ ವಿಷಯಗಳನ್ನೆಲ್ಲ ಡಬಲ್ ಕ್ರಾಸ್ ಮಾಡಿ ಯಾರಿಗೋ ಇನ್ಫಾರ್ಮೇಷನ್ ಕೊಡ್ತಿದ್ದಾನೆ ಅಂತ ನಿಖಿಲ್ ಹೇಳಿದ ಕೂಡಲೇ ರಾಕೇಶ್ ಒಂದು ಕ್ಷಣ ಭಯ ಬಿದ್ದು ಹೋಗ್ತಾನೆ. ರಾಕೇಶ್ ಕಣ್ಣುಗಳಲ್ಲಿನ ಭಯ ನೋಡಿ ಒಂದು ಕ್ರೂರ ನಗೆಯಿಂದ ಅವನ ಕಡೆ ನೋಡ್ತಾನೆ ವಿರಾಟ್. ತಪ್ಪಾಗ್ಬಿಟ್ಟಿದೆ, ಐ ಆಮ್ ಸೋ ಸಾರಿ ಅಂತಾನೆ ರಾಕೇಶ್. ಸಾರಿ ಅಂದಾಕ್ಷಣ ಕ್ಷಮೆ ಇರೋದಿಲ್ಲ, ಶಿಕ್ಷೆ ಮಾತ್ರ ಇರುತ್ತೆ ಅಂತ ವಿರಾಟ್ ಹೇಳಿದಾಗ ಚಂದನ ಅವನ ಕಡೆ ನೋಡ್ತಾಳೆ. ಅವನ ಮಾತುಗಳು ಮತ್ತು ಅವನ ಮುಖ ನೋಡಿದ್ರೆ ತಾನು ಪ್ರತಿದಿನ ಮಾತಾಡೋ ವಿರಾಟ್ ಇವನಲ್ವೇನೋ ಅನ್ನೋ ಫೀಲಿಂಗ್ ಅವಳಿಗೆ ಬರುತ್ತೆ. ಯಾಕಂದರೆ ಆ ಸಮಯದಲ್ಲಿ ವಿರಾಟ್ ಒಬ್ಬ ರಾಕ್ಷಸನಂತೆ, ಹೃದಯವೇ ಇಲ್ಲದವರಂತೆ ಕಾಣ್ತಿದ್ದ. ಉಳಿದ ಮೆಂಬರ್ಸ್ ಯಾರೂ ಅಷ್ಟಾಗಿ ಶಾಕ್ ಆಗೋದಿಲ್ಲ, ಯಾಕಂದರೆ ವಿರಾಟ್ ಬಗ್ಗೆ ಅವರಿಗೆಲ್ಲ ಗೊತ್ತು. ಆದರೆ ತನುಜಾ ಮಾತ್ರ ಕನ್ಫ್ಯೂಸ್ ಆಗಿ ಶಾಕ್ನಿಂದ ಅವನ ಮುಖದ ಕಡೆ ಸ್ವಲ್ಪ ಭಯದಿಂದ ನೋಡ್ತಿರ್ತಾಳೆ. ಐ ಆಮ್ ಸೋ ಸಾರಿ ಸರ್, ಪ್ಲೀಸ್. ಸಾರಿ ಅನ್ನೋ ಪದವನ್ನು ನನ್ನ ಜೀವನದಲ್ಲಿ ನಾನು ಎಂದೂ ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ವಿರಾಟ್ ಜೋರಾಗಿ ಕೂಗಿದಾಗ ಭಯದಿಂದ ನಡುಗಿ ಹೋಗ್ತಾನೆ ರಾಕೇಶ್. ಕೂಡಲೇ ರಾಕೇಶ್ ಹೋಗಿ ಚಂದನಾಳ ಕಾಲು ಹಿಡ್ಕೊಳ್ತಾನೆ. ಅವನು ಹಾಗೆ ಮಾಡಿದ್ದನ್ನು ನೋಡಿ ಚಂದನ ಶಾಕ್ ಆಗ್ತಾಳೆ. ಮೇಡಮ್ ಪ್ಲೀಸ್, ನೀವು ಸರ್ ಹತ್ರ ಹೇಳಿ, ನನಗೇನು ಮಾಡ್ದಂತ ಹೇಳಿ, ಮನೆಯಲ್ಲಿ ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಪ್ಲೀಸ್ ಮೇಡಮ್ ಅಂತ ಕಾಲು ಹಿಡಿದು ಬೇಡ್ಕೊಳ್ತಿರ್ತಾನೆ ರಾಕೇಶ್. ವಿರಾಟ್ ಕೋಪ ಮಿತಿ ಮೀರಿ ಹೋಗುತ್ತೆ. ತನ್ನ ಕೋಪದಲ್ಲಿ ಈಗ ಏನು ಮಾಡ್ತಾನೋ ಅವನಿಗೆ ತಿಳಿತಿಲ್ಲ. ನಿಖಿಲ್ ಏನೋ ಹೇಳುವಷ್ಟರಲ್ಲಿ ರಾಕೇಶ್ ಕಾಲರ್ ಹಿಡಿದು ಚಂದನಾಳಿಂದ ದೂರ ಸರಿಸ್ತಾನೆ ವಿರಾಟ್. ಅವನ ಕೋಪ ತಿಳಿದಿದ್ದ ನಿಖಿಲ್ ತಕ್ಷಣ ರಾಕೇಶ್ ಹತ್ರ ಬಂದು ಅವನನ್ನು ಹಿಡ್ಕೊಂಡು ಅಲ್ಲಿಂದ ಕರೆದೊಯ್ತಾನೆ. ರಾಕೇಶ್ನನ್ನು ಕರ್ಕೊಂಡು ಹೋದ ಮೇಲೆ ಆ ಕಾನ್ಫರೆನ್ಸ್ ಹಾಲ್ ಒಂದು ಕ್ಷಣ ಸ್ತಬ್ಧವಾಗಿ ಹೋಗುತ್ತೆ. ಎಲ್ಲರ ಉಸಿರಾಟದ ಸದ್ದಿನ ಹೊರತು ಬೇರೆ ಸದ್ದು ಕೇಳಿಸ್ತಿರ್ಲಿಲ್ಲ. ಅಷ್ಟರಲ್ಲಿ ಔಟ್ ಅಂತ ಜೋರಾಗಿ ಕೂಗ್ತಾನೆ ವಿರಾಟ್. ಅವನು ಹಾಕಿ ಕೂಗಿದಾಗ ಭಯದಿಂದ ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ. ಚಂದನ ಕೂಡ ಅಲ್ಲಿಂದ ಹೋಗೋದಕ್ಕೆ ಹೊರಟಾಗ ಅವಳ ಕೈ ಹಿಡಿತಾನೆ. ನೀನು ಹೋಗುವಂತಿಲ್ಲ ಸ್ವೀಟ್ ಆರ್ಟ್ ಅಂತ ವಿರಾಟ್ ಹೇಳಿದಾಗ ಅವಳು ಇದ್ದಲ್ಲೇ ನಿಂತು ಬಿಡ್ತಾಳೆ. ತನುಜಾ ಅಲ್ಲಿಂದ ಹೋದ್ಮೇಲೆ ತಕ್ಷಣ ಚಂದನಾಳನ್ನು ತನ್ನ ಎದೆ ಗಟ್ಟಿಯಾಗಿ ಹೊತ್ಕೊಳ್ತಾನೆ ವಿರಾಟ್. 2 ನಿಮಿಷದ ನಂತರ ಅವನ ಸುತ್ತ ಕೈ ಹಾಕ್ತಾಳೆ ಚಂದನ. ಗಟ್ಟಿಯಾಗಿ ಉಸಿರು ಬಿಡುತ್ತಾ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಅವಳ ಭುಜದ ಮೇಲೆ ಮುತ್ತಿಡ್ತಾನೆ. 10 ನಿಮಿಷದ ನಂತರ ಅವಳನ್ನ ಬಿಟ್ಟು ಕುರ್ಚಿಯಲ್ಲಿ ಕೂತು ಚಂದನಾಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನೆ. ನೀವು ಆರಾಮಾಗಿದ್ದೀರಲ್ವಾ ವಿರಾಟ್ ಅವರೇ? ಅಂತ ಚಂದನಾಳ ಕಡೆ ನೋಡ್ತಾ, ಅವನಿಗೆ ನನ್ನ ಕೈಯಾರೆ ಶಿಕ್ಷೆ ಕೊಟ್ಟರೆ ಹೊರತು ನನ್ನ ಕೋಪ ತಣ್ಣಗಾಗೋದಿಲ್ಲ, ಅಷ್ಟಕ್ಕೂ ಅವನಿನ ಕಾಲು ಹೇಗೆ ಮುಟ್ದ ಎಂದು ಒಳಗಡೆ ಕೋಪದಿಂದ ಕುದೀತಿದ್ರು ಹೊರಗೆ ತೋರಿಸ್ಕೊಳ್ಳದೆ ಸೈಲೆಂಟ್ ಆಗಿರ್ತಾನೆ ವಿರಾಟ್. ಅವನ ಕಡೆ ನೋಡಿ, ನನಗೆ ಕೆಲಸ ಇದೆ, ನಾನು ನನ್ನ ಕ್ಯಾಬಿನ್ಗೆ ಹೋಗ್ತೀನಿ ಅಂತ ಅಲ್ಲಿಂದ ತನ್ನ ಕ್ಯಾಬಿನ್ಗೆ ಹೊರಟು ಹೋಗ್ತಾಳೆ ಚಂದನ. ಚಂದನ ಹೋದ ತಕ್ಷಣ ಅವನ ಮುಖದಲ್ಲಿ ಮತ್ತೆ ಆ ಕ್ರೂರ ನಗೆ ಮೂಡುತ್ತೆ. ಸಾಯಂಕಾಲ ಕೆಲಸ ಮುಗಿದ ಮೇಲೆ ಪಾರ್ಟಿಗೆ ಹೋಗೋದಕ್ಕೆ ವಿರಾಟ್ ಕ್ಯಾಬಿನ್ನಲ್ಲಿರೋ ಅಟ್ಯಾಚ್ಡ್ ರೂಮ್ನಲ್ಲಿ ರೆಡಿ ಆಗ್ತಿರ್ತಾಳೆ ಚಂದನ. ರೆಡಿ ಆದಮೇಲೆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾಳೆ. ಅಷ್ಟರಲ್ಲಿ ರೂಮ್ ಬಾಗಿಲು ತೆರೆಯುತ್ತೆ. ಹಿಂದೆ ತಿರುಗಿ ವಿರಾಟ್ನನ್ನು ನೋಡ್ತಾಳೆ. ವಿರಾಟ್ ಮಾತ್ರ ಚಂದನಾಳನ್ನೇ ತೀಕ್ಷ್ಣವಾಗಿ ನೋಡ್ತಿರ್ತಾನೆ. ಅವನು ಹಾಗೆ ನೋಡ್ತಿರೋದನ್ನು ಕಂಡು ಹತ್ತಿರ ಹೋಗಿ, ಏನಾಯಿತು ಮಿಸ್ಟರ್ ದೇವ್ ಅಂತ ಮೆಲ್ಲ ಕೇಳ್ತಾಳೆ. ಅವಳ ಸೊಂಟ ಸುತ್ತ ಕೈ ಹಾಕಿ, ನಿನ್ನನ್ನು ನೋಡಿದ ಪ್ರತಿ ಬಾರಿ ನಾನು ಮತ್ತೆ ಮತ್ತೆ ಪ್ರೀತಿಯಲ್ಲಿ ಬಿದ್ದು ಹೋಗ್ತಿದ್ದೀನಿ ಮಿಸ್ಸಸ್ ದೇವ್. ಹಾಗಾದರೆ ಇಷ್ಟೊಂದು ಪ್ರೀತಿಯಲ್ಲಿ ಬೀಳಬೇಡಿ ಮಿಸ್ಟರ್ ದೇವ್. ಮರಳಿ ನಾನಿಂದಾದರೂ ಮಾಯವಾಗಿ ಹೋದರೆ ಆಗ ನಿಮಗೆ ಬಹಳ ಕಷ್ಟ ಆಗುತ್ತೆ
ನೀನು ನನ್ನಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡು ಸ್ವೀಟ್ ಆರ್ಟ್. ಆಗ ನಾನು ಏನು ಮಾಡ್ತೀನಿ ಅಂತ ನೀನೇ ನೋಡ್ತೀಯಾ. ಯಾಕಂದರೆ ನಾನು ನಿನ್ನ ಒಂದು ಕ್ಷಣವೂ ದೂರವಿರಲಾರೆ ಅಂತ ಬಹಳ ಇಂಟೆನ್ಸ್ ಆಗಿ ಹೇಳ್ತಾನೆ ವಿರಾಟ್. ಅವನ ತೀಕ್ಷ್ಣ ನೋಟವನ್ನು ತಡ್ಕೊಳ್ಳಾರ್ದೆ ತಲೆ ತಗ್ಗಿಸ್ತಾಳೆ ಚಂದನ. ನಾನು ಕೂಡ ನೀವಿಲ್ಲದೆ ಇರಲಾರೆ ಅಂತ ಚಂದನ ಹೇಳಿದ ಮೇಲೆ ಅವಳ ಕೈ ಹಿಡಿದು ಹೊರ ಕರೆತಂದು ಕಾರ್ನಲ್ಲಿ ಕೂರಿಸಿ ಪಾರ್ಟಿ ಸ್ಥಳಕ್ಕೆ ಹೊರಡ್ತಾರೆ. ಪಾರ್ಟಿ ಸ್ಥಳಕ್ಕೆ ಬಂದು ಇಬ್ಬರು ಒಳಗೆ ಹೋಗ್ತಾರೆ. ಅಲ್ಲಿ ತನುಜಾ ಮತ್ತು ಶ್ರುತಿಯನ್ನು ನೋಡಿ ವಿರಾಟ್ ಪರ್ಮಿಷನ್ ಕೇಳಿ ಅವಳ ಹತ್ರ ಹೋಗ್ತಾಳೆ ಚಂದನ. ಅವ್ರ ಜೊತೆ ಸ್ವಲ್ಪ ಮಾತನಾಡಿದ ಮೇಲೆ ಶ್ರುತಿ ಅಲ್ಲಿಂದ ಆನಂದ್ ಹತ್ರ ಹೋಗ್ತಾಳೆ. ಏನು ಮೇಡಮ್, ನನ್ನನ್ನು ಮರೆತುಬಿಟ್ರಾ ಅಂತ ಮುನಿಸ್ಕೊಳ್ತಾಳೆ ತನುಜಾ. ಹಾಗೇನಿಲ್ಲ ತನು, ಇಲ್ದಿದ್ರೆ ಇನ್ನೇನು, ನೀನು ಇಲ್ಲಿ ನನ್ನ ಜೊತೆ ಇದ್ದರೂ ನಿನ್ನ ದೃಷ್ಟಿ ಎಲ್ಲೋ ಇದೆ. ಎಲ್ಲಿದೆ? ಇನ್ನೆಲ್ಲಿ? ನಿಮ್ಮ ವಿರಾಟ್ ಹತ್ರ ಅಂತಾಳೆ ತನುಜಾ. ಡೋಂಟ್ ವರಿ, ವಿರಾಟ್ ಅವ್ರ ಸ್ಥಾನವೇ ಬೇರೆ, ನಿನ್ನ ಸ್ಥಾನವೇ ಬೇರೆ. ನಿನ್ನ ಫ್ರೆಂಡ್, ಸೊ ನಾನು ನಿನ್ನನ್ನು ಎಂದಿಗೂ ಬಿಡೋದಿಲ್ಲ ಅಂತ ತನುಜಾಳನ್ನು ಅಪ್ಕೊಳ್ತಾಳೆ ಚಂದನ. ನೀನು ದೂರ ಮಾಡೋದಿಲ್ಲ ಚಂದನ, ಆದರೆ ವಿರಾಟ್ ಅವರು ನನ್ನನ್ನು ಬೇರೆ ಮಾಡದಿದ್ದರೆ ಸಾಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ತನುಜಾ. ವೈನ್ ಕುಡಿಯುತ್ತಾ ಚಂದನಾಳನ್ನೇ ನೋಡ್ತಿರ್ತಾನೆ ವಿರಾಟ್. ಅಷ್ಟರಲ್ಲಿ ನಿಖಿಲ್ ಅವನ ಹತ್ರ ಬಂದು, ಹೇಯ್ ಚಂದನ ನಿನ್ನ ವೈಫ್ 24 ಗಂಟೆ ನಿನ್ನ ಜೊತೆಗೆ ಇರ್ತಾಳೆ, ಆದರೂ ಹೀಗೆ ಅವಳನ್ನೇ ನೋಡೋದು ಅವಶ್ಯಕವಾ? ಚಂದನ ನನಗಾಗಿರೋದು ನಾನೇ ನೋಡ್ತೀನಿ. ನನ್ನ ಚಂದನಾಳ ಮೇಲೆ ಯಾರ ದೃಷ್ಟಿಯೂ ಬೀಳದಂತೆ ಜಾಗ್ರತೆ ವಹಿಸ್ತೀನಿ. ನಿನಗಿದೆಲ್ಲ ಅನಾವಶ್ಯಕ. ನಿನ್ನಂಥ ರಾಕ್ಷಸನ ಜೊತೆ ಚಂದನ ಅದು ಹೇಗಿರ್ತಾಳೋ ಅಂತ ಕೇಳ್ತಾನೆ ನಿಖಿಲ್. ನನ್ನ ಸ್ವೀಟ್ ಆರ್ಟ್ಗೆ ಚೆನ್ನಾಗಿ ಗೊತ್ತು ನನ್ನ ಜೊತೆ ಹೇಗಿರಬೇಕು ಅಂತ. ನೋ ಯು ಶಟ್ ಅಪ್ ಅಂತ ಇಬ್ಬರು ಮಾತಾಡ್ತಿರುವಾಗ ಆನಂದ್ ಬಂದು, ಬಾಸ್ ಎಲ್ಲ ರೆಡಿ ಇದೆ, ಸ್ಟೇಜ್ ಮೇಲೆ ಬನ್ನಿ ಅಂತ ಕರೀತಾನೆ. ವಿರಾಟ್ ಅವಳ ಕೈ ಹಿಡಿದು ಸ್ಟೇಜ್ ಮೇಲೆ ಹೋಗ್ತಾನೆ. ತನುಜಾ ಮತ್ತು ನಿಖಿಲ್ ಬಂದ ಮೇಲೆ ಆನಂದ್ ಮತ್ತು ಶ್ರುತಿ ಇಬ್ಬರು ಸೇರಿ ಅಲ್ಲಿಂದ ಕೆಂಪು ಪರದೆಯನ್ನು ಎಳೀತಾರೆ. ಅಲ್ಲಿ ದೇವ್ ಇಂಡಸ್ಟ್ರೀಸ್ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುತ್ತೆ. ಅಲ್ಲಿವರೆಗೆ ಪಾರ್ಟಿ ಯಾಕಂತ ಕನ್ಫ್ಯೂಸ್ ಆಗಿದ್ದ ಮೀಡಿಯಾದವರೆಲ್ಲ ತಕ್ಷಣ ಆ ಹೆಸರನ್ನು ಕ್ಯಾಪ್ಚರ್ ಮಾಡ್ತಾರೆ. ಅಲ್ಲಿದ್ದವರೆಲ್ಲರೂ ಚಪ್ಪಾಳೆ ತಡ್ತಾರೆ. ವಿರಾಟ್ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಆ ಹೆಸರನ್ನೇ ನೋಡ್ತಿರ್ತಾನೆ. ಇಂದು ಮತ್ತೆ ನಮ್ಮ ತಾತನ ಕನಸು, ನಮ್ಮ ಡ್ಯಾಡ್ ನಿರ್ಮಿಸಿದ ಕಂಪನಿ ದೇವ್ ಇಂಡಸ್ಟ್ರೀಸ್ ನನ್ನ ಹತ್ರ ಬಂದಿದೆ. ನಾನು ಮಾಡಿದ ಪ್ರಾಮಿಸ್ ಉಳಿಸ್ಕೊಂಡಿದ್ದೀನಿ ಡ್ಯಾಡ್ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ವಿರಾಟ್. ವಿರಾಟ್ ಅವರೇ ಅಂತ ಚಂದನ ಕೈ ಹಿಡಿದಾಗ ಅವಳ ಕೈಗೆ ಮುತ್ತಿಟ್ಟು ಫೋಟೋ ತೆಗಿತಿರೋ ಮೀಡಿಯಾದವ್ರ ಕಡೆ ನೋಡಿ, MR ಇಂಡಸ್ಟ್ರಿ ಈಗ ದೇವ್ ಇಂಡಸ್ಟ್ರೀಸ್ ಆಗಿ ಬದಲಾಗಿದೆ. ಆನಂದ್ ಈ ಕಂಪನಿಯ CEO ಎಂದು ಅವನ ಭುಜದ ಮೇಲೆ ಕೈ ಹಾಕಿ ಹೇಳ್ತಾನೆ ವಿರಾಟ್. ಎಲ್ಲರೂ ಆನಂದ್ ಮತ್ತು ಶ್ರುತಿ ಜೊತೆ ಕಂಪನಿಯ ಬಗ್ಗೆ ಚರ್ಚಿಸುತ್ತಿರ್ತಾರೆ. ನಿಖಿಲ್ ತನುಜಾಳಿಗೆ ಹೇಳ್ತಾಳೆ, ಎಲ್ರಿಗೂ ಮದುವೆಯಾಗಿ ಹೋಯಿತು, ಈಗ ನಾವು ಕೂಡ ಮದುವೆ ಆದರೆ ಬೆಟರ್ ಅನಿಸುತ್ತೆ. ಸರಿ, ನಾನು ಯೋಚಿಸಿ ಹೇಳ್ತೀನಿ ಅಂತ ತನುಜಾ ನಗ್ತಾಳೆ. ವಿರಾಟ್ ಅವರು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಓಕೆ, ಬೇಗ ಬಾ ಸ್ವೀಟ್ ಆರ್ಟ್. ಚಂದನ ವಾಶ್ರೂಮ್ ಕಡೆ ಹೋದ ತಕ್ಷಣವೇ ಪಿಂಕಿ ಯಾರಿಗೋ ಮೆಸೇಜ್ ಮಾಡ್ತಾಳೆ. ಚಂದನ ವಾಶ್ರೂಮ್ನಿಂದ ಬರ್ತಿರುವಾಗ ಅವಳಿಗೆ ತಲೆ ಸುತ್ತು ಬರುತ್ತೆ. ಗೋಡೆ ಹಿಡಿದು ನಿಲ್ತಾಳೆ. ಕಣ್ಣು ತೆರೆಯೋದಕ್ಕೆ ಪ್ರಯತ್ನಿಸಿದ್ರು ಕಣ್ಣುಗಳು ತಾವಾಗಿಯೇ ಮುಚ್ಕೊಳ್ತಿರುತ್ತೆ. ನನಗೇನಾಗ್ತಿದೆ, ತಲೆ ಯಾಕೆ ಸುತ್ತುತ್ತಿದೆ, ನಾನು ವಿರಾಟ್ ಅವ್ರ ಹತ್ರ ಹೋಗಬೇಕು ಅಂತ ತಿರುಗುವಷ್ಟರಲ್ಲಿ ಯಾರೋ ಅವಳ ಕೈ ಹಿಡಿತಾರೆ. ಅವಳಿಗಲ್ಲಿ ಎಲ್ಲವೂ ಬ್ಲರ್ ಆಗಿ ಕಾಣಿಸುತ್ತೆ. ಮುಚ್ಚಿ ಹೋಗ್ತಿರೋ ಕಣ್ಣುಗಳನ್ನು ತೆರೆದು ಸಣ್ಣದಾಗಿ ನೋಡಿದ್ರೆ ಅವಳು ಆ ವ್ಯಕ್ತಿಯನ್ನು ಕಂಡು ಶಾಕ್ ಆಗ್ತಾಳೆ. ನೀನು ರಂಜಿತ್? ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ ಅವನನ್ನು ತಳ್ಳಿ ಅಲ್ಲಿಂದ ಓಡ್ತಾಳೆ. ಆದರೆ ರಂಜಿತ್ ಮತ್ತೆ ಅವಳನ್ನ ಹಿಡ್ಕೊಳ್ತಾನೆ. ನನ್ನ ಬಿಡು ಅಂತ ಅವನ ಕೈಗೆ ಗಟ್ಟಿಯಾಗಿ ಕಚ್ಚಿ ಮತ್ತೆ ತಳ್ತಾಳೆ. ಅವನು ಕೆಳಗೆ ಬೀಳ್ತಾನೆ. ಅವನ ಕಡೆ ನೋಡಿ ಅವಳಿಗೆ ಕೊಟ್ಟಿದ್ದ ಅಮಲು ಸ್ವಲ್ಪವಾಗಿ ಏರ್ತಿದ್ದಂತೆ ಅಲ್ಲಿಂದ ಹೋಗ್ಬೇಕು ಅಂದ್ಕೊಂಡಾಗ ರಂಜಿತ್ ಅವಳ ಕಾಲು ಹಿಡಿದು ಎಳಿತಾನೆ. ಚಂದನ ಕೂಡ ಕೆಳಗೆ ಬೀಳ್ತಾಳೆ. ಜೋರಾಗಿ ಮಳೆ ಬರ್ತಿರುತ್ತೆ. ಚಂದನ ರಂಜಿತ್ ಕೆಳಗೆ ಬಿದ್ದಿದ್ದರಿಂದ ಇಬ್ಬರ ಮೈಗೆ ಮಣ್ಣು ಅಂಟಿರುತ್ತೆ. ಪಿಂಕಿ ಚಂದನಾಳ ಡ್ರಿಂಕ್ಸ್ನಲ್ಲಿ ಡ್ರಗ್ಸ್ ಬೆರೆಸಿದ್ರಿಂದ ಅವಳ ಮೈಯೆಲ್ಲ ಅಮಲೆ ಇರುತ್ತೆ. ತಲೆ ಹಿಡ್ಕೊಂಡು ಮಣ್ಣಲ್ಲಿ ಕುಳಿತಿದ್ದ ಚಂದನಾಳ ಭುಜದ ಮೇಲೆ ಕೈ ಹಿಡ್ತಿರೋ ರಂಜಿತ್ಗೆ ಅಷ್ಟರಲ್ಲಿ ಯಾರೋ ಬಂದು ಗಟ್ಟಿಯಾಗಿ ಪಂಚ್ ಮಾಡ್ತಾರೆ. ಅವನ ಮೂಗಿನಿಂದ ರಕ್ತ ಬರುತ್ತೆ. ಅವನು ಕಿರ್ಚ್ತಾ ಪಕ್ಕಕ್ಕೆ ಉರುಳ್ತಾನೆ. ಆ ಕ್ರೂರ ನಗೆಯಿಂದ ಅವಳ ಕಡೆ ನೋಡ್ತಾ, ಸೊ ನಾನು ನಿನಗೆ ನೆನಪಿದ್ದೀನಿ ಚಂದನ, ಈ ಜನ್ಮಕ್ಕೆ ನನಗಿದು ಸಾಕು ಅಂತಾನೆ ರಂಜಿತ್. ನನ್ನ ಕೈ ಬಿಡು, ಲೀವ್ ಮೀ ಅಂತ ಕೋಪದಿಂದ ಕೂಗ್ತಾಳೆ ಚಂದನ. ಅವಳ ಕೈ ಹಿಡಿದು ತನ್ನ ಹತ್ರ ಎಳ್ಕೊಂಡು, ನೋ ಬೇಬಿ, ಬಹಳ ಪ್ರಯತ್ನಗಳ ನಂತರ ನೀನು ಈಗ ನನ್ನ ಕೈಗೆ ಸಿಕ್ಕಿದೆಯಾ, ಅಷ್ಟು ಸುಲಭವಾಗಿ ನಾನು ನಿನ್ನ ಬಿಡೋದಿಲ್ಲ ಅಂತಾನೆ ರಂಜಿತ್. ನನ್ನ ತನ್ನ ಪೂರ್ತಿ ಬಲ ಬಳಸಿ ತಳ್ತಾಳೆ ಚಂದನ.
ಈ ರೀತಿ ಮಾತುಗಳನ್ನ ಆಡಬೇಡ, ವಿರಾಟ್ ಅವರಿಗೆ ಈ ವಿಷಯ ತಿಳಿದರೆ ನಿನ್ನ ಸಾಯಿಸಿಬಿಡ್ತಾರೆ ಅಂತ ಹಿಂದೆ ತಿರುಗಿದವಳು ಕೈನ ಗಟ್ಟಿಯಾಗಿ ಹಿಡಿದು ಹಿಂದಿನ ಗಾರ್ಡನ್ ಕಡೆ ಎಳೆದೊಯ್ತಾನೆ ರಂಜಿತ್. ಆ ಸಮಯದಲ್ಲಿ ಚಂದನ ಬಹಳ ಜೋರಾಗಿ ಕಿರಿಸ್ತಿರ್ತಾಳೆ. ಹೊರಗೆ ಮಳೆ ಅಷ್ಟೇ ಜೋರಾಗಿ ಸುರಿಯುತ್ತೆ. ನನ್ನ ಬಿಡು ಅಂತ ತನ್ನ ಮೊಣಕಾಲಿನಿಂದ ಅವನ ಹೊಟ್ಟೆಗೆ ಒದಿತಾಳೆ. ಅವಳು ಹಾಗೆ ಮಾಡಿದಾಗ ಅವನ ಹಿಡಿತ ಸಡಿಲವಾಗುತ್ತೆ. ಕಣ್ಣು ತೆರೆದು ನೋಡಿದ ಚಂದನ ವಿರಾಟ್ ಅವರೇ ಅಂತ ಕರೀತಾಳೆ. ಚಂದನ ಅಲ್ಲೇ ಕೂತಿರ್ತಾಳೆ. ಅವಳು ಪ್ರಜ್ಞೆ ತಪ್ಪಿಲ್ಲ, ಹಾಗೆಂದು ಪೂರ್ತಿ ಪ್ರಜ್ಞೆಯಲ್ಲೂ ಇಲ್ಲ. ಅವಳೆದುರು ವಿರಾಟ್ ಇರ್ತಾರೆ. ವಿರಾಟ್ ಕಣ್ಣುಗಳು ಕೋಪದಿಂದ ಕೆಂಪಾಗಿ ರಕ್ತದ ಬಣ್ಣದಲ್ಲಿ ಕಾಣ್ತಿರುತ್ತೆ. ಮಳೆ ನೀರು ಅವನ ಮೇಲೆ ಬೀಳ್ತಿದ್ರು ಕಣ್ರೆಪ್ಪೆ ಬಡಿಯದೆ ಕೋಪದಿಂದ ರಂಜಿತ್ ಕಡೆ ನೋಡ್ತಿರ್ತಾನೆ. ಕೋಪದಿಂದ ರಂಜಿತ್ ಕಾಲರ್ ಹಿಡಿದು, ನಿನಗೆಷ್ಟು ಧೈರ್ಯ ಇದ್ದರೆ ನನ್ನ ಚಂದನಾಳನ್ನೇ ಮುಡ್ತೀಯಾ ಅಂತ ನಿಲ್ಲಿಸದೆ ರಂಜಿತ್ ಹೊಟ್ಟೆಗೆ ಪಂಚ್ ಮಾಡ್ತಿರ್ತಾನೆ. ಅಷ್ಟು ಗಟ್ಟಿಯಾಗಿ ಹೊಡೆದಿದ್ದಕ್ಕೆ ರಂಜಿತ್ ಕೆಳಗೆ ಬೀಳ್ತಾನೆ. ಅಷ್ಟರಲ್ಲಿಗೆ ನಿಖಿಲ್, ತನುಜ, ಆನಂದ್ ಮತ್ತು ಶ್ರುತಿ ಕೂಡ ಬಂದಿರ್ತಾರೆ. ತನುಜ ವೇಗವಾಗಿ ಚಂದನಾಳ ಹತ್ರ ಹೋಗ್ತಾಳೆ. ಶ್ರುತಿ ಕೂಡ ಬಂದು ಅವಳನ್ನ ಎಬ್ಸೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಅವಳಿಗೆ ನಿಲ್ಲೋದಕ್ಕಾಗ್ತಿಲ್ಲ. ಶ್ರುತಿ ಮತ್ತು ತನುಜ ಇಬ್ಬರು ಅವಳನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಅಷ್ಟರಲ್ಲಿ ಕೆಳಗೆ ಬಿದ್ದಿದ್ದ ರಂಜಿತ್ ಎದ್ದು ವಿರಾಟ್ನನ್ನು ಹೊಡೆಯೋದಕ್ಕೆ ಹೋದಾಗ ಅವನ ಮುಖಕ್ಕೆ ಮತ್ತೆ ಒಂದು ಪಂಚ್ ಕೊಡ್ತಾನೆ. ರಂಜಿತ್ ಬಾಯಿಯಿಂದ ರಕ್ತ ನೀರಿನಂತೆ ಸುರಿಯುತ್ತೆ. ಆನಂದ್, ಈಗ ನಾವು ವಿರಾಟ್ನನ್ನು ತಡಿಬೇಕು, ಯಾಕಂದರೆ ಚಂದನ ಇಲ್ಲೇ ಇದ್ದಾಳೆ ಅಂತಾನೆ ನಿಖಿಲ್. ಈಗ ನಾವು ಬಾಸ್ನನ್ನು ತಡೆಯೋದಕ್ಕೆ ಸಾಧ್ಯವಾ? ನಿನಗನ್ಸುತ್ತಾ? ಈಗ ಬಾಸ್ ತನ್ನ ಕಂಟ್ರೋಲ್ ಪೂರ್ತಿ ಕಳ್ಕೊಂಡಿದ್ದಾರೆ. ನಾವು ಯಾರು ಬಾಸನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಆನಂದ್ ಹೇಳಿದಾಗ ವಿರಾಟ್ ಕಡೆ ನೋಡ್ತಾನೆ ನಿಖಿಲ್. ನನ್ನ ಚಂದನಾಳನ್ನು ಹೇಗೆ ಮುಡ್ತೆ ಅಂತ ಕೋಪದಿಂದ ರಂಜಿತ್ನನ್ನು ಹೊಡಿತಿರ್ತಾನೆ ವಿರಾಟ್. ನನ್ನ ಚಂದನಾಳನ್ನು ನನ್ನಿಂದ ಬೇರೆ ಮಾಡೋದಕ್ಕೆ ನೋಡ್ತೀಯಾ? ಚಂದನಾಳನ್ನು ನನ್ನಿಂದ ಯಾರೂ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾರೂ ಸಾಧ್ಯ ಇಲ್ಲ ಅಂತ ಹುಚ್ಚನಂತೆ ಅವನ ಮುಖಕ್ಕೆ ಪಂಚ್ ಮಾಡ್ತಿರ್ತಾನೆ. ಕೆಳಗೆ ಬಿದ್ದ ರಂಜಿತ್ ಕಾಲರ್ ಹಿಡಿದು ಮೇಲೆತ್ತುತ್ತಾನೆ. ಅವನು ಮಾತನಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಕೋಪದಿಂದ ರಂಜಿತ್ ಕಡೆ ನೋಡ್ತಾ ಕಾಲಿನಿಂದ ಎದೆಗೋದಿತಾನೆ. ಅವನಲ್ಲಿದ್ದ ಕಾರಂಜಿ ಮೇಲೆ ಬಿದ್ದು ತಲೆಯಿಂದ ರಕ್ತ ಸುರಿಯುತ್ತೆ. ಅದನ್ನು ನೋಡಿ ಚಂದನ ತನುಜ ಕೈನ ಗಟ್ಟಿಯಾಗಿ ಹಿಡಿತಾಳೆ. ತನುಜ ಕೂಡ ಚಂದನಾಳನ್ನು ಗಟ್ಟಿಯಾಗಿ ಹಿಡಿತಾಳೆ. ಯಾಕಂದರೆ ವಿರಾಟ್ನನ್ನು ಇಷ್ಟು ಕೋಪದಲ್ಲಿ ನೋಡೋದು ಅವಳಿಗೆ ಇದು ಮೊದಲ ಬಾರಿ. ಆದರೆ ರಂಜಿತ್ ಮೇಲೆ ಅವಳಿಗೆ ಕನಿಕರವೇ ಇಲ್ಲ. ಶ್ರುತಿಗೆ ವಿರಾಟ್ ಬಗ್ಗೆ ಮೊದಲೇ ತಿಳಿದಿರೋದ್ರಿಂದ ಅಷ್ಟೇನೂ ರಿಯಾಕ್ಟ್ ಮಾಡೋದಿಲ್ಲ. ಆದರೆ ಆ ರಕ್ತ ನೋಡಿ ಕಣ್ಮುಚ್ಕೊಳ್ತಾಳೆ. ಕಾರಂಜಿ ಹತ್ರ ಬಿದ್ದ ರಂಜಿತ್ನನ್ನ ಮೇಲೆತ್ತಿ ಮತ್ತೆ ಒದಿತಾನೆ. ಈ ಬಾರಿ ಅವನು ಕಾರಂಜಿ ಗಟ್ಟಿಯಾಗಿ ಕೂತ್ಕೊಳ್ತಾನೆ. ಬಿಳಿಯಾಗಿದ್ದ ಆ ಕಾರಂಜಿ ರಂಜಿತ್ ರಕ್ತದಿಂದ ಪೂರ್ತಿ ಕೆಂಪಾಗಿ ಹೋಗುತ್ತೆ. ರಂಜಿತ್ ಕಡೆ ಕೋಪದಿಂದ ನೋಡ್ತಾ, ಆನಂದ್ ಅಂತ ಜೋರಾಗಿ ಕೂಗ್ತಾನೆ ವಿರಾಟ್. ಎಸ್ ಬಾಸ್, ಇಲ್ಲೊಂದು ಗುಂಡಿ ತೆಗೀರಿ. ವಿರಾಟ್ ಮಾತು ಕೇಳಿ ಎಲ್ಲರೂ ಶಾಕ್ ಆಗಿ ಅವನ ಕಡೆ ನೋಡ್ತಾರೆ. ಆದರೆ ಈಗ ವಿರಾಟ್ ಜೊತೆ ಮಾತಾಡೋ ಧೈರ್ಯ ಅಲ್ಲಿ ಯಾರಿಗೂ ಇಲ್ಲ. ವಿರಾಟ್ ಆರ್ಡರ್ ಪ್ರಕಾರ ಆನಂದ್ ಮತ್ತು ನಿಖಿಲ್ ಅಲ್ಲಿನ ಸ್ಟೋರ್ ರೂಮ್ಗೆ ಹೋಗಿ ಗುದ್ದಲಿ ತಂದು ಗುಂಡಿಯನ್ನು ತೋಡ್ತಾರೆ. ತನುಜ ಶಾಕ್ನಿಂದ ನಿಖಿಲ್ ಕಡೆ ನೋಡ್ತಾಳೆ. ಚಂದನ ದೃಷ್ಟಿ ಮಾತ್ರ ವಿರಾಟ್ ಮೇಲೆ ಇರುತ್ತೆ. ಅರ್ಧ ಗಂಟೆಯಲ್ಲಿ ಒಂದು ದೊಡ್ಡ ಗುಂಡಿ ಸಿದ್ಧವಾಗುತ್ತೆ. ಬಾಸ್ ಫಿನಿಶ್ ಅಂತಾನೆ ಆನಂದ್. ಕೂಡಲೇ ಆ ಕ್ರೂರ ನಗೆಯಿಂದ ರಂಜಿತ್ ಕಡೆ ನೋಡಿ ಅವನ ಕೈ ಹಿಡಿದು ಎಳ್ಕೊಂಡು ಹೋಗಿ ಆ ಗುಂಡಿಯಲ್ಲಿ ಎಸಿತಾನೆ. ರಂಜಿತ್ ಇನ್ನೂ ಸತ್ತಿಲ್ಲ, ಕೊನೆಯ ಉಸಿರಿನಲ್ಲಿದ್ದಾನೆ. ವಿರಾಟ್ ಸ್ವತಃ ತನ್ನ ಕೈಯಾರ ಅವನ ಮೇಲೆ ಮಣ್ಣು ಹಾಕ್ತಾನೆ. ಆನಂದ್ ಮತ್ತು ನಿಖಿಲ್ ಕೂಡ ಸೇರಿ ಬದುಕಿರುವಾಗಲೇ ರಂಜಿತ್ನನ್ನು ಆ ಗುಂಡಿಯಲ್ಲಿ ಹೂತು ಹಾಕ್ತಾರೆ. ಆ ಗುಂಡಿಯ ಕಡೆ ನೋಡಿ ವಿರಾಟ್ ಮುಖದಲ್ಲಿ ಒಂದು ರೀತಿಯ ನಗು ಬರುತ್ತೆ. ತಕ್ಷಣ ಹಿಂದೆ ತಿರುಗಿ ಚಂದನ ಕಡೆ ನೋಡ್ತಾನೆ. ತನ್ನ ಕಡೆ ಬರ್ತಿರೋ ವಿರಾಟ್ನನ್ನು ನೋಡಿ ಚಂದನ ಒಂದೆರಡು ಹೆಜ್ಜೆ ಹಿಂದೆ ಹಾಕ್ತಾಳೆ. ಅದನ್ನು ಕಂಡು ವಿರಾಟ್ ಕೈಗಳನ್ನ ಗಟ್ಟಿಯಾಗಿ ಬಿಗಿತಾನೆ. ಹುಬ್ಬೇರಿಸಿ ಅವಳ ಕಡೆ ನೋಡ್ತಾನೆ. ಮಳೆಯಲ್ಲಿ ನೆನೆದಿದ್ದರಿಂದ ಚಂದನ ನಡುಗ್ತಿರ್ತಾಳೆ. ವೇಗವಾಗಿ ಅವಳ ಹತ್ರ ಬಂದು ಅವಳನ್ನ ಗಟ್ಟಿಯಾಗಿ ಅಪ್ಕೊಳ್ತಾನೆ ವಿರಾಟ್. ಡ್ರಗ್ಸ್ ಪ್ರಭಾವದಿಂದ ಚಂದನ ಪೂರ್ತಿ ಪ್ರಜ್ಞೆ ತಪ್ಪಿಲ್ಲ. ಅಲ್ಲಿ ನಡೆಯುತ್ತಿರೋದೆಲ್ಲ ಅವಳಿಗೆ ತಿಳಿತಿರುತ್ತೆ. ಅವನ ಸುತ್ತ ಕೈ ಹಾಕದೆ ನಡಕ್ತಿರೋ ಅವಳನ್ನ ಇನ್ನೂ ಗಟ್ಟಿಯಾಗಿ ಹಿಡಿತಾನೆ ವಿರಾಟ್. ಆನಂದ್, ಪಾರ್ಟಿ ಎಂಡ್ ಮಾಡು ಅಂತ ವಿರಾಟ್ ಹೇಳ್ತಾನೆ. ಎಸ್ ಬಾಸ್ ಅಂತ ಅವನ ಅಲ್ಲಿಂದ ಹೋಗ್ತಾನೆ. ವಿರಾಟ್ ಚಂದನಾಳನ್ನು ತನ್ನೆರಡೂ ಕೈಗಳಿಂದ ಎತ್ಕೊಂಡು ಕಾರ್ ಕಡೆ ಹೆಜ್ಜೆ ಹಾಕ್ತಾನೆ. ತನುಜ ಚಂದನ ಹತ್ರ ಹೋಗ್ಬೇಕಂತ ಅಂದ್ಕೊಳ್ತಾಳೆ. ಆದರೆ ವಿರಾಟ್ನನ್ನು ಕಂಡು ಭಯಪಟ್ಟು ಸುಮ್ಮನಾಗ್ತಾಳೆ. ತನುಜಾಳ ದೃಷ್ಟಿ ಮಾತ್ರ ರಂಜಿತ್ನನ್ನು ಊತು ಹಾಕಿದ ಗುಂಡಿ ಮೇಲೆ ಇರುತ್ತೆ. ಅವಳು ಎಲ್ಲಿ ನೋಡ್ತಿದ್ದಾಳೆ ಅಂತ ತಿಳಿದಿದ್ರು ನಿಖಿಲ್ ಅವನಿಗಾಗಿ ಫೀಲ್ ಆಗ್ತಿದ್ಯಾ ಅಂತ ಕೇಳ್ತಾನೆ. ಖಂಡಿತ ಇಲ್ಲ, ಅವನು ಚಂದನಾಳಿಗೆ ಹಾನಿ ಮಾಡೋದಕ್ಕೆ ನೋಡಿದವನು. ಅವನ ಸತ್ರು ನನಗೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ನಾನು ವಿರಾಟ್ ಅವ್ರ ಬಗ್ಗೆ ಯೋಚಿಸ್ತಿದ್ದೀನಿ. ಅವ್ರು ಹೇಗೆ ಮಾಡಿದ್ರು ಅಂತ ಬೇರೆ ಏನು ಹೇಳಲಾಗದೆ ತನುಜ ಮೌನವಾಗ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.